ಇವಮ್ಮಯ್ಯನ ನಾನೇ ಕರಿತೀನಿ, ಬಾರಮ್ಮ 2 ದಿನ ಇದ್ದು ಬರುವಂತೆ ಅಂತ ಹೇಳಿ ನಾನೇ ಕರಿತೀನಿ. ಅಲ್ಲ ಇವರು ನನ್ನ ಮನೆ ಒಳಗೆ ಬಿಡ್ಕಮ್ಮಲ್ಲ ಅಂದ್ರಲ್ಲ, ನಾನೇ ಮನೆ ಮಾಡಿದ್ದೀನಿ, ಬಾರಮ್ಮ 2 ದಿನ ಒಳ್ಳೊಳ್ಳೇದು ಮಾಡಿಕ್ತೀನಿ, ಉಂಡು 2 ದಿನ ಇದ್ದು ಬರುವಂತೆ ಅಂತೀನಿ ಅಷ್ಟೇ. ನನ್ನಂತೂ ನೀನು ಬಿಡ್ಕೊಂಬಿಲ್ಲ, ನಿಮ್ಮ ಥರ ಬುದ್ಧಿ ಅಲ್ಲ ನಾನು. ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರಿತೀನಿ. ಬಾ, ನೀನಂತೂ ನನ್ನ ಕರೀಲಿಲ್ಲ, ಬಿಡ್ಕೊಂಬಿಲ್ಲ, ನಾನಾದರೂ ನೀನು ನೋಡ್ಕೊಂತೀನಿ 2 ದಿನ ಅಂತೀನಿ. ಇಲ್ಲಿಲ್ವಲ್ಲ ಈ ಅಮ್ಮ, ಕಾಣಿಸ್ತಾ ಇಲ್ಲ, ಎಲ್ಲೋಯ್ತು? ಅಲ್ಲಿ ರಾಣಿರ್ ಮಂತಕ್ಕೆ ಹೋಗೈತೇನೋ. ಅಲ್ಲಿಗೆ ಹೋಗ್ತಾ ಇರುತ್ತೆ ಯಾವಾಗಲೂ, 24 ಗಂಟೆ ಅಲ್ಲಿಗೆ ಹೋಗ್ತಾ ಇರುತ್ತೆ. ನೀನು ಯಾವಾಗಲೂ ಅಲ್ಲಿಗೆ ಹೋಗಿ ಮಾತಾಡ್ಕೊಂಡು ಕೂತ್ಕೊಂಬತ್ತಿ. ಅಲ್ಲಿಗೆ ಹೋಗುತ್ತೆ ಯಾವಾಗಲೂ. ಕರಿತೀನಿ, ಚಿಕನ ಮಟನ ಮಾಡಿಕ್ತೀನಿ, ಬಾರಮ್ಮ ಉಂಡು ಬರುವಂತೆ ಅಂತ ಹೇಳ್ತೀನಿ. ಬಾ, ಮನೆ ಮಾಡಿದೀನಿ ನೋಡು, ಮನೆಯಾಗೆಲ್ಲ ಹೆಂಗೆ ಸಾಮಂತಂದಿದ್ದೀನಿ ನೋಡು ಅಂತ ಕರಿತೀನಿ, ಬಾರಮ್ಮ ಅಂತ. ಅವ್ರಂತೂ ಕರೆಯೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ, ನನಗೆ ಆ ಕೆಪಾಸಿಟಿ ಐತೆ, ನೋಡ್ಕೊಂತೀನಿ ಅಂತ ಕರಿತೀನಿ. ನನಗೆ ಭಗವಂತ ದೇವರು ಶಕ್ತಿ ಕೊಟ್ಟವನೇ, ಮನೆ ಮಾಡಿದ್ದೀನಿ, ಮನೆ ಪಾತ್ರೆ ಎಲ್ಲ ತೊಗೊಂಬಂದಿದ್ದೀನಿ, ಮಾಡಿಕ್ತೀನಿ, ಬಾ ಮಟನೇ ತೊಗೊಂಬತ್ತೀನಿ, ಕಿರಾನ ಬಿಸಿಲು ಚಿಕನ್ ತಿಂಬಲ್ಲ ಅಂದರೆ ಮಟನೇ ತೊಗೊಂಬತ್ತೀನಿ ಅಂತ ಕರಿತೀನಿ. ನನಗೆ ಅದೇನೇ ಏನು ಮಾಡೋದು. ಹಿಂಗಾದ್ರೂ ಕರೆದ್ರೇನಾದ್ರೂ ಅವರಿಗೆ ಏನಾರ ಅನಿಸುತ್ತೇನೋ, ನೋಡೋಣ. ಏನೋ ಮಾತಾಡ್ಕೊಂಡು ಹೋಗ್ತಾಳಲ್ಲಮ್ಮ. ಇವಳಿಗೆ ಏನಾಗೈತೆ ಅಂತ ನನಗೆ ನೋಡ್ತಿದ್ರೆ ಇವಳು ಯಾಕೋನು ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ ಇವಳು. ಇವಳು ಏನಪ್ಪ ಇದು, ಇವಳು ಏನು ಹಿಂಗೆ ಅನಿಸುತ್ತೆ. ಎಷ್ಟು ಜಂಬ ದೌಲತ್ತು, ಯಪ್ಪ 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 ಯಪ್ಪ, ಇಂಥವ್ರನ್ನ ನಾನು ಎಲ್ಲ ನೋಡಲಿಲ್ಲ ಕಣಮ್ಮ. ಪಾಪ ಸುಮ್ಮನಿರು. ಯೋಟವ್ರನ್ನ ಜಂಬ ದೌಲತ್ತಿರೋರು ಸೇನೆ ದಿನ ಇರಲ್ಲ, ಅದು ಯೋಸ್ತಿನ ಹಿಂಗೆ ಇರ್ತಾಳೆ ನೋಡೋಣ. ಅಯ್ಯೋ ಪಾಪ ಎಂತೆಂತಾರನು ಬಿದ್ದೋಗ್ಯಾರ. ಈಗ ಇನ್ನೂ ಹುಡುಗಿ ಅಲ್ಲಪ್ಪ, ಹಂಗೆ ಆಡ್ತಾಳೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾಳವೆ ಗೊತ್ತಾಗೋದು. ಈಗ ರಕ್ತ ಬಿಸಿ ಐತೆ, ಕಾಮಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಕಾಮ ತಡಿಯಪ್ಪ. ಒಂದಿಟ್ಟು ವಯಸ್ಸಾಗಲಿ, ಇನ್ನೊಂದು 2 ದಿನ ತಡಿ. ಎಲ್ಲ ಯಾರು ಹಿಂಗೆ ಇರಲ್ಲ. ಈಗ ಹುಡುಗಿ ಅದಕ್ಕೆ ಹಿಂಗೆ ಆಡ್ತಾಳೆ. ಹುಡುಗಿ ಇನ್ನೇನು ಅವಳು ಇನ್ನೂ ಸೆನಕ್ಕಿದ್ದೀನಿ ನಾನು ಅಂತ ತೋರಿಸ್ಕೊಂತಾಳೆ. ಮತ್ತೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಾಗ, ಅಯ್ಯೋ ಇವಳ ಥರ ಯಾರು ಆಡಲ್ಲ ಕಣಮ್ಮ, ಹೆಂಗೆ ಆಡ್ತಾಳೆ ನೋಡು. ಯಾಕೋ ಅತ್ಲಾಗ ಹೋಗ್ತಾ ಇದ್ದಾಳೆ ಅವ್ರ ಅಮ್ಮನ ಮನೆ ಹತ್ರ. ಅಲ್ಲಿಗೆ ಹೋದ್ಲು ಬಂತಕ್ಕೆ ಹೋಗಿ ಅವ್ರ ಅಮ್ಮನ ತಗೇನೋ ಮಾತಾಡೋಕ್ಕೇನೋ ಹೋಗ್ತಾ ಇದ್ದಾಳೆ, ಕಾಲು ಕೇರ್ಕೊಂಡು ಜಗಳ ಮಾಡೋಕ್ಕೆ. ಅಂತ ಅನ್ಕೊಂಡ್ರೆ ನಾವೇ ದೂರ ಇರ್ಬೇಕದು, ಜಗಳ ಮಾಡೋಕ್ಕಾಗಿನೇ. ದೂರ ಇರ್ತಾರೆ, ನಾವೇನಂತಾರನ್ನೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ, ಸುಮ್ಮನಾಗ್ಬಿಡ್ತೀವಿ ಅಂತಾರ ಬಗ್ಗೆ. ನಾವು ಏನು ಹೇಳ್ಬೇಕು ಅದನ್ನ ಹೇಳ್ಕೊಂಡು ನಮ್ಮ ಪಾಡಿಗೆ ನಮ್ಗೆ ಇರೋದು ಗೊತ್ತೈತೆ ಕಣಮ್ಮ. ಆದ್ರೂ ಅವಳು ಭಾಳ ಇದ್ದಾಳೆ. ಇರಲಿ ಇರಲಿ, ವ್ಯವಸ್ಥೆ ನಡೀತೈತೆ ನೋಡೋಣ ಬಿಡಪ್ಪ. ಎಲ್ಲ ಒಂದಿನ ನೋಡಬೇಕು. ಸರಿ ಆಯ್ತು ಕಣಮ್ಮ. ಈಗ ಬಾ ಹೋಗೋಣ. ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನಾಗೋದು ಏನೈತಿ. ನಾವಾಯ್ತು ನಮ್ಮ ಕೆಲಸ ಆಯಿತು ಅಂತ ನಮ್ಮ ಕೆಲಸ ನಾವು ಟೈಮಿಗೆ ಸರಿಯಾಗಿ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವಿದ್ದರೆ 4 ಕಾಸು ದುಡ್ಬೇನಾದರೂ ದುಡ್ಕೋಬೋದು. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಏನು ಬರೋಂಗೈತೆ ನಮಗೆ, ಅಲ್ವೇನಮ್ಮ? ನಡಿಯಮ್ಮ. ಮನೆ ಹತ್ರ ಬಂದಿದ್ದೆ ಕಣಂಟಿ, ನೀನು ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರಿ ಅನಿಸುತ್ತೆ. ಬಂದಿಲ್ಲ ಅಂತ ಅನ್ಕೋಬೇಡ. ನೋಡಪ್ಪ, ಧನುಷ ಬಂದವಳೆ ಊರಿಗೆ, ಬಂದಿಲ್ಲ ಅಂತ ಅನ್ಕೋಬೇಡ. ಇಲ್ಲ ಕಣಮ್ಮ, ನಾನು ಯಾಕೆ ಹಂಗೆ ಅನ್ಕೊಂಬನ, ನಾನು ಈಗ ಕೆಲಸ ಬಿಜಿ ಕಣಮ್ಮ. ನಾವು ಸಿಕ್ಕಾಪಟ್ಟೆ ಕೆಲಸ ಇವಾಗ ಹಬ್ಬದ ಕಾಲದಾಗೆ. ನೋಡಿ, ನನಗೊಂದಿನ ಮನೆ ಹತ್ರ ಇರೋಣಂದ್ರೂ ಆಗ್ತಾಯಿಲ್ಲ. ಗುರುವಾರ ಶುಕ್ರವಾರ ಅಷ್ಟೇ ನಮಗೆ ರಜಾ, ಇನ್ನು ಶನಿವಾರ ಅದೇ ಹೋಗ್ತಾ ಇರಬೇಕು. ಏನು ಸಖತ್ತು ಒಂಥರ ಇದು ರಜೆಗಳೇ ಕೊಡ್ತಾ ಇಲ್ಲ ಕಣಮ್ಮ, ಸಖತ್ ಕೆಲಸ. ಮೊನ್ನೆ ಅವಾಗ ಹೆಂಗೆ 1 ವಾರ ರಜೆ ಕೊಟ್ಟಿದ್ದು, ಅವಾಗೆಲ್ಲ ಮಾಡ್ಕೊಬಿಟ್ಟೆ. ಇವಾಗೇನೇನು ಕೆಲಸ ಇಲ್ಲ, ಆದ್ರೂ ರಜೆ ಕೊಡಲ್ಲ. ಸಿಕ್ಕಾಪಟ್ಟೆ ಕೆಲಸ ಐತಿ, ಕೆಲ್ಸಕ್ಕೆ ಹೋಗ್ತೀವಿ. ನಾನೇ ಗೊತ್ತು, ನಾನು ಈಗಳಪ್ಪ ಯಾತು ಮಾಡೋಕ್ಕಾಗಲ್ಲ, ಕರೆಯೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗ್ತೀವಿ ಅಂತ ನಾನು ಹಂಗೆ ಅಂದ್ಕೊಂಡು ಬೆಳಗ್ಗೆ ಹೋಗ್ಬಿಡ್ತೀವಿ. ಒಂದೊಂದಿನ ಬೇಗ ಬರ್ತೀವಿ, ಒಂದೊಂದಿನ ಟೈಮ್ ಆಗಿಬಿಡುತ್ತೆ, ಒಂದೊಂದಿನ ಬೇಗ ಕೆಲಸ ಆಗುತ್ತಲ್ಲ, ಬೇಗ ಬಂದ್ಬಿಡ್ತೀವಿ. ಚೆನ್ನಾಗಿ ಕೆಲಸ ಐತೆ, ಅದಕ್ಕೆ ಹೋಗ್ತೀವಿ ಕಣಮ್ಮ. ಹೋಗ್ಬೇಕಂಟಿ, ಕೆಲಸ ಇದ್ದಾಗ ದುಡ್ಕೊಳ್ಬೇಕು, ಕೆಲಸ ಇಲ್ದಾಗ ಸುಮ್ಮನೆ ಇರಬೇಕು. ಕೆಲಸ ಇಲ್ದಾಗ ತಲೆ ಕೆಡಿಸ್ಕೊಬೇಕು ಹೋಗ್ಬಾರ್ದು, ಸುಮ್ಮನೆ ಇದ್ದು ಬಿಡ್ಬೇಕು. ಮತ್ತು ನಾನು ಅದಕ್ಕೆ ಕಣಮ್ಮ, ಕೆಲಸ ಇಲ್ದಾಗ ತಲೆ ಕೆಡಿಸ್ಕೊಬೇಕು ಹೋಗಲ್ಲ. ಸುಮ್ಮನೆ ಆಗ್ತೀನಿ. ಕೆಲಸ ಆಯ್ತಲ್ಲ, ಸುಮ್ಮನೆ ಇಂಟ್ರೆಸ್ಟಿಂದ ಕೆಲ್ಸಕ್ಕೆ ಹೋಗ್ತೀನಿ. ಇಲ್ಲ ಐತಿ ಅಮ್ಮ, ಕರಿತೀನಿ ತಗ, ಅವಳ ಹತ್ರ ಮಾತಾಡ್ತಾ ಐತಿ. ಹಂಗೆ ಸ್ವಂತ ಮಗಳಲ್ಲ, ಅದಕ್ಕೆ ಅವಳು ಮುತ್ತು ಬರ್ತಾ ಇದ್ದಾಳೆ ನೋಡಂಟಿ. ಏನಮ್ಮ? ಅಮ್ಮ ಪದ್ಮಮ್ಮ, ಬಾ ನಮ್ಮ ಮನೆಗೆ ಹೋಗೋಣ. ನಿನಗೆ ನಿಮ್ಮ ಮನೇಲಿ ನನಗೆ ಇಟ್ಕೊಂಬಿಲ್ವಲ್ಲ, ನಾನೇ ಮನೆ ಮಾಡಿದ್ದೀನಿ. 1-2 ದಿವಸ ಇಟ್ಕೊಂಡು ಕಳಿಸ್ತೀನಿ. ಬಾ, ನಿಮ್ಗೆ ಏನು ಬೇಕು ಎಲ್ಲ ಮಾಡಿರ್ತೀನಿ. ಬಾರಮ್ಮ ಹೋಗೋಣ, ಬಾ. ನಾನು ಒಂದು ಸೀರೆ ತೊಗೊಂಬರ್ತೀನಿ, ಒಬ್ಬಟ್ಟು ಮಾಡ್ತೀನಿ, ಮಟನ್ ಊಟನೇ ಮಾಡ್ತೀನಿ. ಬಾ,
ನಾನು ನಿಮ್ಮ ಮನೆಗೆ ಬರ್ತೀನಿ ಅಂದಿದ್ದಕ್ಕೆ ನೀನೇನಂದೆ ಬೇಡ ಅಂದ. ಅದಕ್ಕೇ ನಿನಗಂತೂ ಮನೆ ಒಳಕ್ಕೆ ಕರ್ಕಮ್ಮ ಅಂತ ಭಾಗ್ಯ ಇಲ್ಲ ನನಗೆ, ಜಾಗ ಇಲ್ಲ ಅಂತ ಹೇಳಿದೆ ನೀನು. ಅದಕ್ಕೆ ನಾನಾದರೂ ಕರ್ಕೊಂಡು ಹೋಗೋಣ ಅಂತ. ಈಗ ನಿನ್ನ ಕೈಲಂತೂ ಆಗಲ್ವಲ್ಲಮ್ಮ, ಅದಕ್ಕೆ ನಾನಾದರೂ ಕರ್ಕೊಂಡು ಹೋಗೋಣ ನಿನ್ನ ಅಂತ ಹೋಗಿ. ಓ ಇನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾಳಂತೆ. ಏಯ್ ನೀನು ಯಾವಳೆ ಕಡೆಯಕ್ಕೆ ಸುಮ್ಮನೆ ಹೋಗೆ. ನೀನು ನನಗೇನಾಗೋದು ಏನೈತಿ, ಮುಚ್ಕೊಂಡು ಹೋಗೋದು ಕಲಿ ಸುಮ್ಮನೆ. ಓ ಕರೆಯಕ್ಕೆ ಬಂದವಳೆ ಅಲ್ಲ, ನೀನು ಯಾಕೆ ನಾನು ಕರೆಯಕ್ಕೆ ಬಂದಿದ್ದೀಯಾ? ನಾನೇನೇನು ಕರೆಯಮ್ಮ ನೀನು ಅಂತ ನಾನೇನೇನು ಕಾತ್ಕೊಂಡು ಕೂತ್ಕೊಂಡಿದ್ದೀನಿ. ಅವಳಕ್ಕೆ ಮಾತ್ರ ಕಡಿಮೆ ಆಗಲ್ಲ. ಬಂದು ನೋಡಂಗೆ ಹಿಂಗೆ ಮಾತಾಡ್ತಾ ಇದ್ದಾಳೆ. ಯಪ್ಪ 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 ಯಪ್ಪ. ಅಲ್ಲ ನೀನು ಬೇಡ ಅಂದಲ್ಲ, ಅದಕ್ಕೆ ನಾನೇ ಕರಿತಾ ಇದ್ದೀನಿ ಅಷ್ಟೇ. ಅದೇ ನಂಗೆ ಸಿಟ್ಟು ಆಗ್ತಾ ಇದೆಯಾ? ಅಲ್ಲ ನೀನು ಕರೀಲಿಲ್ಲ, ನೀನು ಕರ್ಕೊಂಬೋದು ಇಲ್ಲ ಮನೆ ಒಳಗೆ ಬರ್ತೀನಿ ಅಂತಂದರೆ, ಅದಕ್ಕೆ ಬಾರಮ್ಮ ನಾನು ಕರಿತಾ ಇದ್ದೀನಿ ಅಂತಂದ್ರು ಅದಕ್ಕೂ ಸಿಟ್ಟಾಗ್ತೀಯ. ಯಾವುದಕ್ಕೆ ನೀವು ಒಳ್ಳೆ ತಂದಿಂದ ಇರೋದು? ನಿಮ್ಮ ಹತ್ರ ಯಾವುದಕ್ಕೆ ಸಮಾಧಾನ ಅನ್ನೋದೈತೆ? ನಾನು ಕರಿತಾ ಇದ್ದೀನಿ ಅಂತಂದ್ರೂ ಅದಕ್ಕೆ ಬರಲ್ವಲ್ಲ. ಅಯ್ಯೋ ಅಲ್ಲ ನಾನು ಕರಿತಾ ಇದ್ದೀನಿ ಕಣಮ್ಮ, ನಿಂದೇನು ಖರ್ಚಾಗೋದೇನಿಲ್ಲ. ನನ್ನ ಮನೆಗೆ ನೀನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಕರ್ಕೊಂಡು ಹೋಗಿ ನಿನಗೆ ಮಾಡಿಕ್ತೀನಿ. ಅಯ್ಯೋ ನೋಡ್ಕೊಂತೀನಿ ಬಾರಮ್ಮ ಅಂತಂದ್ರೂ ಬರಲ್ಲ ಅಂತಂದರೆ ಇನ್ನೇನು ಹೇಳೋದು ನಾನು? ನಾವು ಬರೋದು ಇಲ್ಲ, ನೀನು ಕರೆಯೋದು ಇಲ್ಲ. ಹೇಳಿದ್ದ ಅರ್ಥ ಮಾಡ್ಕೆ ಸುಮ್ಮನಿಲ್ಲ. ಇವಾಗ ಮನೆ ಮಾಡಿದ್ನಿ ಅಂತ ನಮ್ಮ ತಗ ತೋರಿಸ್ಕೊಂಬಕ್ಕಾಗಿ ಬಂದಿರೋಳು ನೀನು. ಬಾಡಿಗೆ ಮನೆ ಮಾಡಿದ್ದೀನಿ ಅಂತ ತೋರಿಸ್ಕೊಂಬಕ್ಕೆ ಬಂದಿರೋಳು ನೀನು. ತೋರಿಸ್ಕೊಂಡ್ರೆ ನಿನ್ನೇನು ಏನು ನಾವೇನು ತಲೆ ಕೆಡಿಸ್ಕೊಂಬಲ್ ಕಣಮ್ಮ. ನೀನು ಅನ್ಕೊಂಡಿರ್ಬೋದು. ಮುಚ್ಕೊಂಡು ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ ಅಷ್ಟೇ. ನೀನು ಎಷ್ಟನ ನೀನು ಇಲ್ಲದಿಂದ ಮಾಡಕ್ಕೆ ಬಂದಿದೀಯ ಅಂತಂದರೆ ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಕಣ್ಣರ ಮಕ್ಳಿಗಾದರೆ ಬೆಲೆ ಐತೆ, ನಮಗಾದರೆ ಬೆಲೆ ಇಲ್ಲ. ನೋಡು ಎಂತೆಂಥವ್ರಿಗೆ ಎಂತೆಂಥೋ ಅದೃಷ್ಟ ಐತೆ, ನಮಗೇನಪ್ಪ ಇಂಥ ಹಣೆ ಬರ ಅನಿಸುತ್ತೆ ನೆನೆಸ್ಕೊಂಡ್ರೆ. ನೋಡು ಹೆಂಗೆ ಇದನ್ನು ಮಾಡ್ತಾರೆ ಜನ, ಹೆಂಗೆ ಬದಲಾಗ್ತಾರೆ, ಯಾರ ಕಡೆಗೆ ಹೆಂಗೆ ತಿರುಗಿಂಬ್ತಾರೆ ಅಂತ. ಮಾತಾಡಿಸ್ತಾಳ ಕಣೆ, ಮಾತಾಡ್ಸಿರಿ ಏನಾಗುತ್ತೆ? ಧನುಷನ್ ಮಾತಾಡ್ಸೋದಕ್ಕೆ ಮಾತಾಡ್ತಾಳೆ. ನೀನು ಮಾತಾಡ್ಬೇಡ ದೊಡಮ್ಮ, ನೀನು ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ. ಸುಮ್ಮನೆ ಇದ್ಬಿಡು. ಮತ್ತೆ ನನ್ನ ಎದುರಿಗೇನೆ ಇವಳು ಮಾತಾಡಿಸ್ತಾ ನಮ್ಮಮ್ಮ ನಿಂತ್ಕೊಂಡೈತಲ್ಲ, ನನ್ನ ಕಷ್ಟ ಅಂತ ಅವ್ರ ಮನೆ ಬಾಗಿಲಿಗೆ ಬಂದ್ರು ಇಲ್ಲ ಬರಬೇಡ ಅಂತ ಕರೆದ್ರಲ್ಲ, ಅದಕ್ಕೆ ಮತ್ತೆ ಇವತ್ತು ನಾನು ಕರಿತಾ ಇದ್ದೀನಿ ಎಲ್ರೂ. ಯಾರು ನನ್ನ ಬೇಡ ಅಂತಂದ್ರೋ ಇವತ್ತೆಲ್ಲರೂ ನಾನು ಕರಿತಾ ಇದ್ದೀನಿ. ಬಾರಮ್ಮ ನೀನು ನೋಡ್ಕೊಂತೀನಿ. ಬಾ ನೋಡ್ಕೊಂತೀನಿ, ನೋಡ್ಕೊಬೇಕು ಅಂತ ಕರಿತಾ ಇದ್ದೀನಿ. ಹೇಳಿ ನಿಮ್ಮ ಅತ್ತಿಗೆ ಸೆನಕ್ಕಿಲ್ಲ, ಅವಳು ನೋಡ್ಕ್ಯ. ಸೆನಕ್ಕಿರೋರ್ನೇನು ನೋಡ್ಕ್ಯ ನಿಮ್ಮ ತ ಕರಿಯಕ್ಕೆ ಬಂದಿದೀಯ. ಅವಳು ಮತ್ತೆ ಕರ್ಕೊಂಡೋಗಿ ನೋಡ್ಕ್ಯಾಳೆ. ಪಾಪ ರಾವಣಿ ಒಬ್ಬಳೇ ನೋಡ್ಕೊಂತಾಳೆ. ಹೋಗಿ ಕರ್ಕೊಂಡು ನೋಡ್ಕೊಂಡ್ರೆ ಆತು. ಇಲ್ಲಿ ಸುಮ್ಮನೆ ತೋರಿಸ್ಕೊಂಬಕ್ಕಾಗಿ ಬಂದಿರೋಳು ನೀನು. ಅದೇ ಮತ್ತೆ ಅಲ್ಲ ಚೆನ್ನಾಗಿರೋರ್ನ ಚೆನ್ನಾಗಿಲ್ದವ್ರನ್ನ ನೋಡ್ಕೊಂಬಂದ್ಬಿಟ್ಟು ಅವ್ರ ಅತ್ತಿಗೆ ಪಾಪ ಸೆನಕ್ಕಿಲ್ಲ, ಅವ್ರ ಅಮ್ಮನ ಕರಿಯಕ್ಕೆ ಬಂದವಳು. ಅಯ್ಯೋ ದೇವ್ರೆ. ಇವಳೆ ಅಂತಾಳು ಮಾತಾಡಬೇಡವೇ, ನೀನು ಮಾತಾಡಬೇಡ. ಈಗ ನಮ್ಮಪ್ಪ ನಮ್ಮ ಅಂತ ಚೆನ್ನಾಗಿದ್ದೀನಿ ಅಂತ ಮಾತಾಡಕ್ಕೆ ಬರಬೇಡ ನೀನು ಮಾತಾಡಬೇಡ. ನೀನು ಏನಾದರೂ ಮಗಳಲ್ಲ, ಏನೇಂದ್ರು ಮೈದನ ಮಗಳು, ಬಾವನ ಮಗಳು ಅಷ್ಟೇ. ಅಷ್ಟ್ರಾಗೇನೇನೆ. ನೀನೇನಂದ್ರೂ ಸ್ವಂತ ಮಗಳಾಗೋದಕ್ಕೆ ಸಾಧ್ಯ ಇಲ್ಲ, ನಾನೇ ಸ್ವಂತ ಮಗಳು. ಮುಚ್ಚ ಬಾಯಿ, ನೀನು ಮಾತಾಡಬೇಡ. ನೀನು ನಾಳೆನೇ ನೀನು ಕೆರಿತಾ ಇರ್ತೀಯ ಕಾಲು ಜಗಳ ಮಾಡಾಕಿ. ನೀನು ಜಗಳ ಅಂತಂದರೆ ಅಷ್ಟೊಂದು ಇಷ್ಟ, ಜಗಳ ಮಾಡಕ್ಕೆ ಕಾಯ್ತಾ ಇರ್ತಾಳೆ. ಮತ್ತು ನಮ್ಮ ದನಪ್ಪ ಹಂಗೆ ಅಂತ ಈಗ ಬರ್ಬೇಕಾದ್ರೆ ನಮ್ಮ ಅವಳು ಜಗಳ ಕಂಬ್ತಾಳೇನೆ ಕಾಯ್ತಿರ್ತಾಳೆ. ಸುಮ್ಮನೆ ಕೇಳು ಆಂಟಿಗೆ, ಅವಳಿಗೆ ಜಗಳ ಅಂತಂದರೆ ಇಷ್ಟ. ಹೆಂಗಸ್ರತ ಜಗಳ ಮಾಡ್ಬೇಕಂದ್ರೆ ಅವಳಿಗೆ ಒಂಥರ ಇಷ್ಟ. ಎಲ್ಲ ನಿಂತ್ಕೊಂಡು ನೋಡೋದು ಅಂತಂದರೆ ಅವಳಿಗೆ ಭಾಳ ಇಷ್ಟ. ಅದಕ್ಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬದು ಬೇಡ ಕಣಮ್ಮ ಅಂತ ಹೇಳ್ದೆ ನಮ್ದವನು. ಸುಮ್ಮನಿರು ಪದ್ಮ, ಅವಳು ಏನಾರ ಮಾತಾಡ್ಕೊಂಬಿಡೋಳು ಹಂಗೇನೆ. ಕಾಲು ಕೇರ್ಕೊಂಡು ಜಗಳ ಮಾಡೋಕೆ ಬಂದಿದ್ದಾಳೆ ಅಂದರೆ ಅವಳು ಬುದ್ಧಿನೇ ಅಷ್ಟು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಬಂದು ಹಿಂಗೆ ಕರಿತಾ ಇದ್ದಾಳೆ. ನಾನು ಮನೇನ ಮಾಡಿದ್ದೀನಿ, ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಕರಿತಾ ಇದ್ದಾಳೆ. ಇವಳು ಬುದ್ಧಿ ಏನಂತ ನಮಗೆ ಗೊತ್ತಿಲ್ವ? ಇವಳು ಎಂಥವಳು ಅಂತ ನನಗೆ ಗೊತ್ತಿಲ್ವ? ನಾನು ಹೋಗ್ತೀನಿ ಇವಳು ಮನೆಗೆ, ನಾನಂತೂ ಹೋಗಲ್ಲ. ಇಲ್ಲಿ ಸುಮ್ಮನೆ ತೋರಿಸ್ಕೊಂಬಕ್ಕಾಗಿ ಬಂದವಳೆ. ಮನೆ ಮಾಡಿದ್ದೀನಿ ನಾನು ಅಂತ ಮುಂದೆ ಬಿಲ್ಡಪ್ ಕೊಡೋಕೆ ಬಂದವಳೆ. ಬಿಲ್ಡಪ್ ರಾಣಿ ಇವಳದು. ಏನು ಹೇಳ್ತೀಯ? ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.